ಮೈಲಾರಿ ಸ್ಕೂಟರ್ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಗೌಡ್ರೆ, ನಿನ್ನೆ ನಿಮ್ಮ ಮಾವನವ್ರನ್ನ ಬಾರ್ ಕರ್ಕೊಂಡು ಹೋಗಿದ್ದ ತಪ್ಪಿಗೆ ಅಲ್ಲೇ ಆಡ ಇಟ್ಟು ಬಂದಂಗಾಯ್ತು ನೋಡ್ರಿ. ಇಲ್ಲಿ ಬೇಡ ಮೈಲಾರಿ, ಬಾ ಟೀ ಕುಡಿತಾ ಮಾತಾಡುವ. ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ಗೌಡ್ರೆ, ನನ್ನ ಹತ್ರ ಟೀ ಕೊಡೋಕೆ ದುಡ್ಡಿಲ್ಲ, ನೀವು ಕೊಡೋದಾರು ಬರ್ತೆ. ನಿನ್ನೆ ನಿಮ್ಮ ಮಾವನವ್ರ ವ್ಯಾಪಾರ ಸಾಕಾಗಿ ಹೋಗೋದು ನನಗೆ. ಹಾಂ ಬಾ ಮರೆ ಕೊಡುತ್ತೆ. ಏನೂ ಮಾಡೋದು ಮೈಲಾರಿ ಇವಾಗ? ಏನಾದರೂ ಐಡಿಯಾ ಇದ್ರು ಕೊಡು. ಗೌಡ್ರೆ, ನನ್ನ ಫ್ರೆಂಡ್ ಒಬ್ಬಿದ್ದಾನೆ, ನಿಮ್ಮ ಅವನಿಗೆ ಬುದ್ಧಿ ಕಲ್ಸೋಕ್ಕೆ ಅವನೇ ಸರಿ. ಹಾಗಂತೆ? ಯಾರು ಅವನು? ಬಾಸ್ ಅಂತ ನನ್ನ ಫ್ರೆಂಡು. ಏನು ಹೆಸರೇ ಬಾಸ? ಅದೇನು ಹೆಸರು? ಇದೇನು ಮೈಲಾರಿ, ಜಾಗ ನೋಡಿದ್ರೆ ಒಂಥರದಲ್ಲೋ, ನೋಡಿದ್ರೆ ಭಯ ಆಗ್ತದೆ. ರೌಡಿಗಳೆಲ್ಲ ಇರೋ ಜಾಗ ಹೀಗೆ ಇರ್ತದೆ ಗೌಡ್ರೆ, ಬರ್ರಿ ಏನೂ ಆಗಲ್ಲ. ಯಸ್, ನನ್ನ ಹೆಸರೇ ಬಾಸ್. ಬಾಸ? ಏಸು ವಾಸು ಇಂಥ ಹೆಸರು ಕೇಳಿದ್ದೆ, ಈ ಬಾಸ್ ಅಂತ ನಾ ಎಲ್ಲೂ ಕೇಳಲೇ ಇಲ್ಲಲ್ರಿ. ಅಂದರೆ ನನ್ನ ಹೆಸರು ಭಾಸ್ಕರ್ ರಾವ್. ವಿಲನ್ಗಳಿಗೆ ಭಾಸ್ಕರ್, ತಿರುಮಲ, ತಿರುಪತಿ ಅಂತ ಹೆಸರು ಇರಬಾರ್ದು ಅಂತ ಬಾಸ್ ಅಂತ ಶಾರ್ಟ್ ಕಟ್ಟಲ್ಲಿ ಇಟ್ಕೊಂಡಿದ್ದೀನಿ. ಒಬ್ಬನೇ ಇದೆಯೇನೋ, ಇನ್ನೂ ಯಾರನ್ನೂ ಕೆಲಸಕ್ಕೆ ಇಟ್ಕೊಂಡಿಲ್ವಾ? ನಿನ್ನೆ ಅಷ್ಟೇ ಶೆಡ್ನಲ್ಲಿ ಹಾಲುಕ್ಸಿ ಗೃಹ ಪ್ರವೇಶ ಮಾಡಿದ್ವಿ. ಗುಜರಿಯಿಂದ ಹಳೆ ಟೈಯರ್, ಖಾಲಿ ಡ್ರಮ್, ಬೈಕ್, ಚೈನ್ ಇವೆಲ್ಲ ತರೋಕೆ ನನ್ನ ಅನುಚರರು ಹೋಗಿದ್ದಾರೆ. ಹಳೆ ಟೈಯರ್, ಖಾಲಿ ಡ್ರಮ್, ಚೈನ್ ಇವೆಲ್ಲ ಎಂತಕ್ರಿ? ಸ್ಕೂಲ್ ಅಂದರೆ ಟೇಬಲ್ ಕುರ್ಚಿ ಇರ್ತದೆ ಇಲ್ವೋ? ಇರ್ತದೆ. ಹೋಟೆಲ್ ಅಂದರೆ ಕಪ್ಪು ಪ್ಲೇಟ್ ಇರ್ತದೋ ಇಲ್ಲೋ? ಇರ್ತದೆ. ಇದು ಹಾಗೆ ಡ್ರಮ್, ಚೈನ್, ಟೈಯರ್ ಇರಲೇಬೇಕು. ಇವೆಲ್ಲ ಯಾಕ್ರಿ? ಫೈಟಿಂಗ್ ಮಾಡುವಾಗ ಕೆಲ್ಸಕ್ಕೆ ಬರ್ತದೆ. ನಮ್ಮ ಹತ್ರ ಇವೆಲ್ಲ ಇಲ್ಲ ಅಂದರೆ ಸಣ್ಣ ಪುಟ್ಟ ಹುಡುಗರೆಲ್ಲ ನಮ್ಮ ನೋಡಿ ತಮಾಷೆ ಮಾಡಿಬಿಡ್ತಾರೆ. ಅದೇನೋ ಟಾಮ್, ಯಾವುದೋ ಬಸ್ರಿ ಹೆಂಗ್ಸ್ನ ಕರ್ಕೊಬಂದಿದ್ದೀರಾ? ಇವನು ರಿಕ್ಷಾದವನು ಬಾಸ್. ಮತ್ತ್ಯಾಕ್ರೋ ಅವನ ಕಿವಿಗೆ ಮಾಪ್ಲರ್, ಬಾಯಿಗೆ ಮಾಸ್ಕ್ ಹಾಕೊಂಡು ಕರ್ಕೊಬಂದಿದ್ದೀರಾ? ಬಾಸ್, ಅದು ಹಳೆ ಟೈಯರ್, ಖಾಲಿ ಡ್ರಮ್, ಚೈನ್ ಇವೆಲ್ಲ ಅವನ ರಿಕ್ಷಾದಲ್ಲೇ ಹಾಕೊಬಂದ್ವಿ ಬಾಸ್. ನಮ್ಮ ಶೆಡ್ ಬಗ್ಗೆ 10 ಜನರ ಹತ್ರ ಹೇಳದೇ ಇರಲಿ ಅಂತ ಅವನ ಬಾಯಿಗೆ ಮಾಸ್ಕ್ ಹಾಕೊಬಂದ್ವಿ ಬಾಸ್. ಹುಚ್ಚಿ ನನ್ನ ಮಕ್ಕಳ, ಕಣ್ಣು ಕಟ್ಟಿ ಕರ್ಕೊಂಡು ಬರಬೇಕು, ಕಿವಿಗೆ ಬಾಯಿಗೆ ಮಾಸ್ಕ್ ಅಲ್ಲ ಕಂಡ್ರು. ಸಾರಿ ಬಾಸ್, ಗೊತ್ತಾಗ್ಲಿಲ್ಲ. ಬಾಸ್, ಇಲ್ಲಿಬ್ಬರಿದ್ದಾರೆ, ಇವರಿಗೂ ಕಣ್ಣು ಕಟ್ಟಬೇಕಾ? ಅಯ್ಯೋ ಅವ್ರು ನನ್ನ ಫ್ರೆಂಡ್ಸ್. ಬೈ ದ ಬೈ ಫ್ರೆಂಡ್ಸ್, ಇವರಿಬ್ರು ನನ್ನ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್. ಇವನು ಟಾಮ್, ಅವನು ಹ್ಯಾರಿ. ಟಾಮ್ ಆ್ಯಂಡ್ ಹ್ಯಾರಿ? ಹೆಸರೇನು ವಿಚಿತ್ರವಾಗಿದೆಯಲ್ಲ. ಒರಿಜಿನಲ್ ಹೆಸರಲ್ಲ. ಟಾಮ್ ಹೆಸರು ತ್ರಿವಿಕ್ರಮ್ ರಾವ್, ಹ್ಯಾರಿ ಹೆಸರು ಹರಿಪ್ರಸಾದ್. ಇವರು ಹೇಗೆ ಅಂದರೆ ನೋಡಿ ಬಾ ಅಂದರೆ ಸುಟ್ಟು ಬರೋ ಥರ. ಟಾಮ್. ಎಸ್ ಬಾಸ್. ಟಾಮ್, ನಮ್ಮ ಶೆಡ್ ಮೇಲೆ ಪೊಲೀಸರು ವಾಚ್ ಮಾಡ್ತಾ ಇದ್ದಾರೆ ಅಂತ ಒಂದ್ಸಾರಿ ನೋಡ್ಕೊಬ್ಬ. ಎಸ್ ಬಾಸ್. ಹೇಳ್ರಿ, ಏನು ನಿಮ್ಮ ಪ್ರಾಬ್ಲಮ್? ಅದೇನು ಅಂದರೆ ಭಾಸ್ಕರ್ ರಾವ್ ಅವರೇ. ಶಟ್ ಅಪ್, ಕಾಲ್ ಮೀ ಬಾಸ್. ಸಾರಿ ಬಾಸ್. ಬಾಸು, ನೀವು ನಮ್ಮ ಮಾವನವ್ರನ್ನ ಕಿಡ್ನಾಪ್ ಮಾಡಬೇಕು. ಓ, ಕಿಡ್ನಾಪ್ ಕೇಸಾ? ವೆರಿ ಗುಡ್, ವೆರಿ ಗುಡ್. ಫಸ್ಟ್ ಕೇಸೇ ಭಾಳ ಇಂಟ್ರೆಸ್ಟ್ ಆಗಿದೆ. ಕಿಡ್ನಾಪ್ ಮಾಡಿ ಅವನ್ನ ಮುಗಿಸ್ಬಿಡ್ಬೇಕಾ? ಬೇಡ, ಕಿಡ್ನಾಪ್ ಮಾಡಿ 1,00,000 ಕೊಟ್ಟರೆ ಮಾತ್ರ ಅವ್ನು ಬಿಡ್ತೇವೆ ಅಂತ ಅವನ ಕುಟುಂಬದವ್ರನ್ನ ಹೆದರಿಸಿ ಅವ್ರ ಹತ್ರ 1,00,000 ವಸೂಲಿ ಮಾಡಿ ಆಮೇಲೆ ಆ ದುಡ್ಡು ನಮ್ಗೆ ಕೊಡಬೇಕು. ಓ, ಕೇಸ್ ಅರ್ಥ ಆಯಿತು. ಇದಕ್ಕೆ ನಮ್ಮ ಫೀಸು, ಗಾಡಿ ಪೆಟ್ರೋಲ್ ಖರ್ಚು, ಟೀ ಖರ್ಚು, ಊಟ, ಬೀಡಿ ಇವೆಲ್ಲ ಸೇರಿ 1,820 ರೂಪಾಯಿ ಆಗ್ತದೆ. ಓಕೆ? ಆ ಫಿಗರ್ ಯಾಕೋ ಓಕೆ ಇಲ್ಲ ಬಾಸ್. ನೋ, ಅದಕ್ಕಿಂತ ಕಡಿಮೆಗೆ ನಾವು ಈ ಜಾಬ್ ಟೇಕಪ್ ಮಾಡಲ್ಲ. ಅದು ಆಗಲ್ರಿ. ರೌಂಡ್ ಫಿಗರ್ ಆಗಿ 2,000 ರೂಪಾಯಿ ತಗೊಳ್ರಿ. ವೆರಿ ಗುಡ್, ವೆರಿ ಗುಡ್. ಕಸ್ಟಮರ್ ಈ ಥರ ಇದ್ದರೆ ನಮ್ಮ ವ್ಯಾಪಾರದಲ್ಲಿ 3 ಕಿಡ್ನಾಪ್ 6 ಮರ್ಡರ್ ಮಾಡಿದವ್ರ ಥರ ಇರ್ತದೆ. ಓಕೆ ಫ್ರೆಂಡ್ಸ್, ಓಕೆ, ಇಟ್ ಈಸ್ ಡನ್. ಏನೋ ಟಾಮ್, ಹೊರಗಡೆ ಪೊಲೀಸ್ ಇದ್ದಾರೆ ಅಂತ ನೋಡ್ಕೊಬ್ಬ ಅಂದರೆ ಇಷ್ಟೊತ್ತೇನೋ ಮಾಡಿದೆ.
ನೀವು ಅವ್ರ ಹತ್ರ ಮಾತಾಡ್ತಾ ಹೇಳಿದ್ರಿ ಅಲ್ಲ ಬಾಸ್, ನೋಡಿ ಬಾ ಅಂದರೆ ಸುಟ್ಟು ಬರ್ತಾರೆ ಅಂತ. ಅದಕ್ಕೆ ನಿಮ್ಮ ಮಾತು ನೆರವೇರ್ಸೋಕ್ಕೋಸ್ಕರ ಒಂದು ಬಿಡಿ ಸುಟ್ಟು ಬಂದ್ವಿ ಬಾಸ್. ಎಕ್ಸಲೆಂಟ್ ಎಕ್ಸಲೆಂಟ್. ನೋಡಿದ್ರ ನಮ್ಮ ಹುಡುಗರು ಎಷ್ಟು ಹುಷಾರಿದ್ದಾರೆ ಅಂತ. ಬೈಟ ಬಾಯ್ ಮಿಸ್ಟರ್ ರಂಗೇಗೌಡ, ನಿಮ್ಮ ಮಾವನವ್ರನ್ನ ನಮ್ಮ ಟಾಮ್ ಹ್ಯಾರಿ ಒಂದ್ಸಾರಿ ತೋರಿಸಿ 24 ಗಂಟೆ ಒಳಗೆ ಅವ್ರನ್ನ ಕಿಡ್ನಾಪ್ ಮಾಡಿ 48 ಗಂಟೆ ಒಳಗೆ ನಿಮಗೆ 1 lakhs ನಿಮ್ಮ ಕೈಗೆ ಬಂತು ಅಂತ ತಿಳ್ಕೊಳ್ಳಿ. ಬಾಸ್, ತುಂಬ ಸಿನಿಮಾದಲ್ಲಿ ನೋಡಿದ್ದೆ, ರಹಸ್ಯ ಸ್ಥಳದಿಂದ ವಾಪಸ್ ಕಳಿಸುವಾಗ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಬಾಸ್, ಇವರಿಬ್ಬರಿಗೂ ಕಣ್ಣಿಗೆ ಬಟ್ಟೆ ಕಟ್ಲಾ? ಅಯ್ಯೋ, ಒಳಗಡೆ ಆರಾಮಾಗಿ ಬಂದವ್ರ ಕಣ್ಣಿಗೆ ಹೊರಗಡೆ ಹೋಗುವಾಗ ಕಣ್ಣು ಕಟ್ತೆ ಅಂತೀಯಲ್ಲೋ ಹುಚ್ಚು ನನ್ನ ಮಗನೇ. ಬಾಸ್, ಅದು ಒಳಗಡೆ ಬಂದವರಿಗೆ ಹೊರಗಡೆ ಹೋಗೋದು ಗೊತ್ತಾಗದೇ ಇರಲಿ ಅಂತ. ಶಟ್ ಅಪ್. ನೀವಿನ್ನು ಹೋಗಿ ಬನ್ನಿ ಸರ್. ಹಾಂ ಸರಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.